ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಎರಡು ಡಿಫ್ರೆಂಟ್ ಆಗಿರುವಂತಹ ಹಪ್ಪಳದ ವಿಡಿಯೋನ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಒಂದೇ ವಿಡಿಯೋದಲ್ಲಿ ಎರಡು ವಿಧಾನದ ಹಪ್ಪಳನ ನಾನು ಯಾವ ರೀತಿಯಾಗಿ ತುಂಬಾ ಸುಲಭವಾಗಿ ಮತ್ತು ಅತಿ ಬೇಗನೆ ಮಾಡ್ಕೊಳ್ಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ತಿಳಿಸ್ಕೊಡುವ ಹಪ್ಪಳ ಯಾವುದು ಅಂತಂದರೆ ಟೊಮೊಟೊ ಹಪ್ಪಳ. ಯಾವ ರೀತಿಯಾಗಿ ನೋಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ನಾನು 1 ಗ್ಲಾಸಷ್ಟು ಅಕ್ಕಿನ ತೆಗೆದುಕೊಂಡಿದ್ದೀನಿ. ಅಕ್ಕಿನ ಚೆನ್ನಾಗಿ ಒಂದೆರಡು ಸಲ ವಾಶ್ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ. ನಾವು ತಕ್ಷಣಕ್ಕೆ ಹಪ್ಪಳ ಮಾಡ್ಕೊಳ್ತಾ ಇರೋದ್ರಿಂದ ಒಂದು 5 ನಿಮಿಷವರೆಗೆ ನೆನೆಸಿಟ್ಕೊಂಡ್ರೆ ಸಾಕು. ಜಾಸ್ತಿ ಏನು ಟೈಮ್ ಬೇಕಾಗೋದಿಲ್ಲ. ಜಸ್ಟ್ ಒಂದು 5 ನಿಮಿಷಗಳವರೆಗೆ ನೆನೆಸಿಟ್ಕೊಂಡ್ರೆ ನಡೆಯುತ್ತೆ. ಇದನ್ನು ಚೆನ್ನಾಗಿ ಒಂದು 2 ಸಲ ವಾಶ್ ಮಾಡ್ಕೊಂಡು ಬಿಟ್ಟರೆ ಮುಗೀತು. ನೋಡಿ, ನಾನು ಮೊದಲಿಗೆ ಒಂದು ಸಲ ವಾಶ್ ಮಾಡ್ಕೊಂಡಿದ್ದೀನಿ. ಈಗ 2ನೇ ಸಲ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷವರೆಗೆ ನೆನೆಸಿಟ್ಕೊಂಡ್ರೆ ಸಾಕು. ನೋಡಿ, ಇವಾಗ ಒಂದು 5 ನಿಮಿಷಗಳವರೆಗೆ ನೆನೆಸಿಟ್ಕೊಂಡಿದ್ದಾಯಿತು. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಅಂದರೆ ಜಸ್ಟ್ 5 ನಿಮಿಷ ಆದರೆ ಸಾಕು. ಆ ನಂತರ ನಾವು ಅನ್ನ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡು ಬಿಡಬೇಕಾಗುತ್ತೆ. ನೋಡಿ, ಈ ನೀರನ್ನು ನಾನು ಸಪ್ರೇಟ್ ಮಾಡಿಕೊಂಡು ಮತ್ತೆ ಒಂದು ಅಗಲವಾದ ಪಾತ್ರೆಯನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ನಾನು 6ರಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಗ್ಲಾಸಿನಿಂದ ನಾನು 6 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ನೀವು 1 ಗ್ಲಾಸ್ ಅಕ್ಕಿನ ತೆಗೆದುಕೊಂಡಿರೋದ್ರಿಂದ 6 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಆನಂತರ ಇದಕ್ಕೆ ಮೊದಲಿಗೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಹಾಕ್ಕೊಂಡು ಕುದಿಯಲು ಇಟ್ಕೊಂಡು ಬಿಟ್ಟರೆ ಮುಗೀತು. ಬೇಗನೆ ಅನ್ನನ ಕೂಡ ಕುದಿಯುತ್ತೆ. ಮತ್ತು ನೀವು ಕುಕ್ಕರಲ್ಲಿನೂ ಕೂಡ ಇಟ್ಕೊಂಡು ಕುದಿಸ್ಕೊಳ್ಬಹುದು. ನಾನು ಈ ರೀತಿ ಅಗಲವಾದ ಪಾತ್ರೆಯನ್ನು ಕುದಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಪೂರ್ತಿಯಾಗಿ ಕುದಿಯಲು ಇಟ್ಕೊಂಡಿರ್ತೀನಿ. ನೋಡಿ, ನೀವು ನೀರಿನ ಪ್ರಮಾಣ ಜಾಸ್ತಿನೇ ಹಾಕ್ಕೊಳ್ಳಿ, ಅಂದರೆ ಅನ್ನ ಪೂರ್ತಿ ಸಾಫ್ಟಾಗಿ ಕುದಿಯುತ್ತೆ. ನೋಡಿ, ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು, ಪೂರ್ತಿ ಸಾಫ್ಟಾಗಿ ಚೆನ್ನಾಗಿ ಕುದ್ಕೊಂಡಿದೆ. ನೋಡಿ, ಈ ಹಪ್ಪಳ ಟೊಮೊಟೊ ಅಂದರೆ ಅಕ್ಕಿನ ಉಪಯೋಗಿಸ್ಕೊಂಡು ಟೊಮೊಟೊ ಹಪ್ಪಳನ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಲ್ವ. ಅನ್ನ ಒಂದು ಸ್ವಲ್ಪ ಆರಿದ ನಂತರ ಇದಕ್ಕೆ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪದಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ಬಿಟ್ಟು ಮತ್ತೆ ಇನ್ನೊಂದು ಪಾತ್ರೆಗೆ ತೆಗಿತಾ ಇದ್ದೀನಿ. ಪೂರ್ತಿ ನುಣ್ಣಗೆ ರುಬ್ಕೊಂಡು ಬಿಡಿ. ಮತ್ತು ಅದೇ ರೀತಿಯಾಗಿ ಒಂದು ಸ್ವಲ್ಪದಷ್ಟು ಅನ್ನವನ್ನು ಹಾಕ್ಕೊಂಡು ಮತ್ತೆ ನೀರನ್ನು ಹಾಕ್ಕೊಂಡು ಪೂರ್ತಿ ಸಾಫ್ಟಾಗಿ ನಾನು ರುಬ್ಕೊಂಡು ಬಿಡ್ತೀನಿ. ನೋಡಿ, ಇವಾಗ ಮತ್ತೆ ರುಬ್ಕೊಂಡಿದ್ದಾಯಿತು. ಅದನ್ನು ಕೂಡ ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಅನ್ನ ಮುಗಿಯೋವರೆಗೂ ಪೂರ್ತಿಯಾಗಿ ಮಾಡ್ಕೊಂಡ್ಬಿಡಿ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನೀವು 1 ಗ್ಲಾಸಷ್ಟು ಅಕ್ಕಿನ ತೆಗೆದುಕೊಂಡಿರ್ತೀರ, ಅಂದರೆ ಯಾವ ಪ್ರಮಾಣದಲ್ಲಿ ತೆಗೆದುಕೊಂಡಿರ್ತೀರ ಅದಕ್ಕೆ 6ರಷ್ಟು ನೀರನ್ನು ಹಾಕ್ಕೊಳ್ಳಿ, ಮುಗೀತು. ಇದಕ್ಕೆ ನಾನು ಒಂದು 5 ಟೊಮೊಟೊನ ತೆಗೆದುಕೊಂಡಿದ್ದೀನಿ. ಅದನ್ನು ಕೂಡ ಕಟ್ ಮಾಡಿಕೊಂಡು ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀವು 5 ಟೊಮೊಟೊನ ತೆಗೆದುಕೊಂಡು ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬಿಟ್ಟರೆ ಮುಗೀತು. ಮತ್ತು ನಾನು ಅದಕ್ಕೆ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು, ಪೂರ್ತಿ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ. ಇದನ್ನು ನೀವು ಜರಡಿ ಕೂಡ ಮಾಡ್ಕೊಳ್ಬಹುದು, ಇಲ್ಲಾಂತಂದರೆ ಹಾಗೇನೂ ಕೂಡ ಹಾಕ್ಕೊಳ್ಬೋದು. ನಾನು ಜರಡಿ ಏನು ಮಾಡ್ಕೊಳ್ತಾ ಇಲ್ಲ, ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದೇ ಪಾತ್ರೆಗೆ ವಾಪಸ್ ಹಾಕಿದ್ದೇನೆ. ಆನಂತರ ಇದಕ್ಕೆ ಒಂದು ಸ್ವಲ್ಪದಷ್ಟು ಅಜ್ವೈನ್, ಒಂದು ಸ್ವಲ್ಪದಷ್ಟು ಜೀರಿಗೆ, ಹಾಗೆ ಒಣಗಿರುವಂತಹ ಮೆಂತೆ, ಆನಂತರ 1 ಸ್ಪೂನಿನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನಾವು ಮೊದಲಿಗೆ ಅನ್ನವನ್ನು ಚೆನ್ನಾಗಿ ಕುದಿಸ್ಕೊಂಡಿರೋದ್ರಿಂದ ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಟೊಮೊಟೊ ಹಸಿ ವಾಸನೆ ಹೋಗಲಿ ಅನ್ನೋದಕ್ಕೋಸ್ಕರ ಜಸ್ಟ್ ಒಂದು 2-3 ಸೆಕೆಂಡ್ವರೆಗೆ ಮಾತ್ರ ನಾನು ಕುದಿಸ್ಕೊಳ್ಳೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು 2-3 ಸೆಕೆಂಡ್ವರೆಗೆ ಮಾತ್ರ ಕುದಿಸ್ಕೊಂಡು ಆನಂತರ ಹಪ್ಪಳ ಹಾಕ್ಕೊಂಡ್ಬಿಡೋದೆ. ನೋಡಿ, ಇವಾಗ ನಾನು ಕುದಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇದು ತಣ್ಣಗಾಗಬೇಕು ಅಂತೇನು ಕಾಯ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ಡೈರೆಕ್ಟಾಗಿ ಹೋಗಿ ನೀವು ಹಾಕ್ಕೊಂಡು ಬಿಡ್ಬೋದು. ನೀವು ಒಂದು ಸ್ವಲ್ಪ ಟೈಮ್ ಬಿಟ್ಟರೆ ಅಂತಂದರೆ ಅದು ಮತ್ತೆ ಗಟ್ಟಿ ಹಾಕ್ಕೊಳ್ತಾ ಹೋಗುತ್ತೆ. ಹಪ್ಪಳ ಹಾಕೊಳ್ಳುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದಕ್ಕೋಸ್ಕರ ಬಿಸಿಯಾಗಿರೋವಾಗೇ ನೀವು ಹಪ್ಪಳನ ಹಾಕ್ಕೊಂಡು ಬಿಡ್ಬೋದು. ಒಂದು ಸ್ವಲ್ಪದಷ್ಟು ದಪ್ಪನೇ ಹಾಕ್ಕೊಳ್ಳಿ. ಹಪ್ಪಳ ತುಂಬ ಚೆನ್ನಾಗಿ ಒಣಗಿದ ನಂತರ ಬರುತ್ತೆ. ನೋಡಿ, ತುಂಬಾ ಸುಲಭವಾಗಿ ಮತ್ತು ಅತಿ ಬೇಗನೆ ಕೂಡ ಆಗಿಬಿಡುತ್ತೆ ಈ ಟೊಮೊಟೊ ಹಪ್ಪಳ. ತುಂಬಾ ತಿನ್ನೋದಕ್ಕೋಸ್ಕರ ಅಂತೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವು ಈ ವಿಡಿಯೋ ನೋಡಿದ ನಂತರ ಅಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ತುಂಬಾ ಚೆನ್ನಾಗಿರಿ ಮತ್ತು ತುಂಬಾ ಸುಲಭವಾಗಿರುವಂಥ ಹಪ್ಪಳ ಮತ್ತು ಬೇಗನೆ ಮಾಡ್ಕೊಂಡು ಬಿಡ್ಬೋದು. ನಾನು ಪೂರ್ತಿಯಾಗಿ ಹಪ್ಪಳ ಹಾಕ್ಕೊಂಡಿದ್ದಾಯಿತು, ನಿಮಗೆ ಕಾಣಿಸ್ತಾ ಇರ್ಬೋದು. ಇದನ್ನು 2 ದಿವಸ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸ್ಕೊಂಡು ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡು ಬಿಟ್ಟರೆ ವರ್ಷ ಪೂರ್ತಿ ನಾವು ಆರಾಮಾಗಿ ಕರ್ಕೊಂಡು ತಿನ್ಬೋದು. ನೋಡಿ, ಇವಾಗ ಪೂರ್ತಿಯಾಗಿ 2 ದಿವಸ ನಾನು ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಹಪ್ಪಳ ತಂತಾನೆ ಆರಾಮಾಗಿ ಬಿಟ್ಕೊಂಡು ಬರ್ತಾ ಇದೆ. ನಾನು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸೂಪರಾಗಿರುವಂತಹ ಅಕ್ಕಿನ ಉಪಯೋಗಿಸ್ಕೊಂಡು ಟೊಮೊಟೊ ಹಪ್ಪಳನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡಿದ್ರಲ್ವ. ಖಂಡಿತವಾಗ್ಲೂ ಈ ವಿಧಾನದಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಸೂಪರಾಗಿ ಬರುತ್ತೆ ಆ ಟೊಮೊಟೊ ಹಪ್ಪಳ.
ಹಪ್ಪಳನ ಮಾಡ್ಕೊಂಡಿದ್ದಾಯಿತು. ಇವಾಗ ಕರೆದ ನಂತರ ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿ ಆದ ನಂತರ ಒಂದೊಂದಾಗಿ ಹಪ್ಪಳನ ಕರ್ಕೊಂಡು ಬಿಟ್ಟರೆ ಮುಗೀತು. ತುಂಬಾ ಸೂಪರ್ ಆಗಿರುವಂತಹ ಟೊಮೊಟೊ ಹಪ್ಪಳ ರೆಡಿ ಆಗಿಬಿಡ್ತು ಫ್ರೆಂಡ್ಸ್. ನೋಡಿ ಕರೆದ ನಂತರ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡ್ಕೊಳ್ಳಿ. ತುಂಬಾ ಕ್ರಿಸ್ಪಿಯಾಗಿ ಮತ್ತು ಬಾಯಲ್ಲಿ ಇಟ್ಟರೆ ಕರ್ಗೋಗ್ಬಿಡುತ್ತೆ, ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ಈ ಹಪ್ಪಳ. ನೋಡ್ಕೊಂಡ್ರಲ್ವಾ, ಅಕ್ಕಿನ ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಟೊಮೊಟೊ ಹಪ್ಪಳನ ಮಾಡ್ಕೊಳ್ಬಹುದು ಅನ್ನೋದನ್ನು ಇವಾಗ ಎರಡನೇ ವಿಧಾನದಲ್ಲಿ ನಾನು ನಿಮಗೆ ಟೊಮೊಟೊ ಹಪ್ಪಳನ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ. ಮೊದಲೇ ವಿಧಾನದಲ್ಲಿ ಅಕ್ಕಿನ ಉಪಯೋಗಿಸ್ಕೊಂಡು ಟೊಮೊಟೊ ಹಪ್ಪಳನ ಮಾಡಿ ತೋರಿಸಿದ್ದೆ. ಈ ವಿಧಾನದಲ್ಲಿ ನಾನು ಸಾಬುದಾನಿಯನ್ನು ಉಪಯೋಗಿಸ್ಕೊಂಡು ಜಸ್ಟ್ 5 ಟೊಮೊಟೊನ ಹಾಕಿ ಯಾವ ರೀತಿಯಾಗಿ ಟೊಮೊಟೊ ಹಪ್ಪಳನ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನು 1 ಕಪ್ಪಷ್ಟು ಸಾಬುದಾನಿಯನ್ನು ತೆಗೆದುಕೊಂಡಿದ್ದೀನಿ. ಈ ಸಾಬುದಾನಿಯನ್ನು ಒಂದು 2 ಗಂಟೆವರೆಗೆ ನಾನು ನೆನೆಯಲು ಇಟ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಸಾಬುದಾನಿಯಿಂದ ಮಾಡ್ಕೊಂಡಿರುವಂತಹ ಟೊಮೊಟೊ ಹಪ್ಪಳನೂ ಕೂಡ ತುಂಬಾ ಚೆನ್ನಾಗಿ ಬಂದಿರುತ್ತೆ. ತುಂಬಾ ನಾಲಿಗೆಗೆ ಅಂತೂ ಸೂಪರ್ ರುಚಿ ಇರುತ್ತೆ ಅಂತಲೇ ಹೇಳ್ಬೋದು ಫ್ರೈ ಮಾಡಿದ ನಂತರ. ಸಾಬುದಾನಿ ಒಂದ್ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಮತ್ತೆ ನೀರನ್ನು ಹಾಕ್ಕೊಂಡು ಒಂದು 2 ಗಂಟೆವರೆಗೆ ನಾನು ನೆನೆಸಲು ಇಟ್ಕೊಳ್ತಾ ಇದ್ದೀನಿ. 2 ಗಂಟೆವರೆಗೆ ನೆನೆಸಿದ್ರೆ ಸಾಕು, ಜಾಸ್ತಿ ನೆನೆಸೋ ಅವಶ್ಯಕತೆ ಇಲ್ಲ. ನೋಡಿ, 2 ಗಂಟೆ ಆದ ನಂತರ ಸಾಬುದಾನಿ ತುಂಬ ಚೆನ್ನಾಗಿ ನೆಂದಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ನೀವು ತಕ್ಷಣಕ್ಕೆ ಮತ್ತು ಬೇಗನೆಯೂ ಕೂಡ ಮಾಡ್ಕೊಳ್ಬೋದು. ಒಂದು 2 ಗಂಟೆ ನೆನೆಸಿಟ್ಕೊಂಡ್ರೆ ಮುಗೀತು. ನಾವು ಆರಾಮಾಗಿ ಸಾಬುದಾನಿ ಹಪ್ಪಳನ ಹಾಕ್ಕೊಳ್ಬೋದು. ತುಂಬಾ ಸುಲಭವಾಗಿ ಮತ್ತು ಬೇಗನೆ ಆಗಿಬಿಡುತ್ತೆ ಈ ಹಪ್ಪಳ. ಆ ನಂತರ ನಾನು ಈ ಕಡೆ ಒಂದು ಅಗಲವಾಗಿರುವಂಥ ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಮೊದಲೇ ನೆನೆಸಿಟ್ಕೊಂಡಿರುವಂಥ ಸಾಬುದಾನಿಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ಯಾವ ಕಪ್ಪಿನಿಂದ ಸಾಬುದಾನಿಯನ್ನು ತೆಗೆದುಕೊಂಡಿದ್ದೀನಲ್ವ ಅದೇ ಕಪ್ಪಿನಿಂದ 4 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ನೀವು ಯಾವ ಕಪ್ಪಿನಿಂದ ಸಾಬುದಾನಿ ತೆಗೆದುಕೊಂಡಿರ್ತೀರಲ್ವ ಅದೇ ಕಪ್ಪಿನಿಂದ ನೀರನ್ನು ಹಾಕ್ಕೊಳ್ಳಿ. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು ಒಣಗಿರುವಂತಹ 1 ಸ್ಪೂನಷ್ಟು ಕೊತ್ತಂಬರಿಯನ್ನು ಹಾಕ್ಕೊಂಡಿದ್ದೀನಿ. ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಿ. ನೋಡಿ, ಒಲೆ ಮೇಲೆ ಇಟ್ಟು ಹಾಗೆ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ಇಲ್ಲ ಅಂತಂದರೆ ತಳ ಹೊತ್ಕೊಳ್ಳುತ್ತಲ್ವ, ಅದಕ್ಕೋಸ್ಕರ ನೀವು ಒಲೆ ಮೇಲೆ ಇಟ್ಕೊಂಡ ನಂತರ ಈ ರೀತಿಯಾಗಿ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ನೋಡಿ, ನಾವು ಒಣಗಿರುವಂಥ ಕೊತ್ತಂಬರಿ ಹಾಕಿರೋದ್ರಿಂದ ಕಲರು ಕೂಡ ತುಂಬ ಚೆನ್ನಾಗಿ ಚೇಂಜ್ ಆಗ್ತಾ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಮೊದಲಿಗಿಂತಲೂ ಒಂದು ಸ್ವಲ್ಪದಷ್ಟು ಗಟ್ಟಿಯಾಗಿದೆ. ಹೀಗೆ ಮಿನಿಮಮ್ ಅಂದರೂ ಒಂದು 15 ನಿಮಿಷಗಳವರೆಗೆ ಕುದಿಸ್ಕೊಂಡಿದ್ರೆ ಮುಗೀತು. ನೋಡಿ, ಹಾಗೆ ನೀವು ಚೆಕ್ ಮಾಡ್ಕೊಳ್ತಾ ಹೋಗಿ. ಗಟ್ಟಿ ಆದ ನಂತರ ನೀವು ಹಾಗೆ ಇಟ್ರಿ ಅಂತಂದರೆ ಮತ್ತೆ ಜಾಸ್ತಿ ಗಟ್ಟಿ ಆಗಿಬಿಡುತ್ತೆ, ಹಪ್ಪಳ ಹಾಕ್ಕೊಳ್ಳೋಕೆ ಬರೋದಿಲ್ಲ. ಅದಕ್ಕೋಸ್ಕರ ನೀವು ಮಧ್ಯ ಮಧ್ಯದಲ್ಲಿ ಈ ರೀತಿಯಾಗಿ ತೆಗೆದು ನೋಡ್ತಾ ಇರಿ. ನೋಡಿ, ಇವಾಗ ಮೊದಲಿಗಿಂತಲೂ ಗಟ್ಟಿಯಾಗಿದೆ ಅಲ್ವಾ. ಇನ್ನೂ ಒಂದು ಸ್ವಲ್ಪದಷ್ಟು ಕುದಿಸ್ಕೊಂಡು ಆ ನಂತರ ಕೆಳಗಡೆ ಇಟ್ಕೊಂಡು ಒಂದು 2 ಸೆಕೆಂಡ್ವರೆಗೆ ಸ್ವಲ್ಪ ತಣ್ಣಗಾಗಲು ಬಿಟ್ಕೊಳ್ಳಿ. ಅಂದರೆ ಜಾಸ್ತಿ ತಣ್ಣಗಾಗೋದೇನು ಬೇಡ. ಇನ್ನೂ ತಣ್ಣಗಾಯಿತು ಅಂತಂದರೆ ಈ ಸಾಬುದಾನಿ ಏನಿರುತ್ತಲ್ವ ಪೂರ್ತಿ ಗಟ್ಟಿ ಆಗ್ತಾ ಬರುತ್ತೆ ಮತ್ತು ಹಪ್ಪಳ ಹಾಕೋದಕ್ಕೂ ಕಷ್ಟ ಆಗುತ್ತೆ. ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು, ಗಟ್ಟಿಯಾಗಿದೆ. ಇವಾಗ ನಾನು ಕೆಳಗಡೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಕೆಳಗಡೆ ಇಟ್ಕೊಂಡು ಆನಂತರ ಒಂದು ಪ್ಲಾಸ್ಟಿಕ್ ಸೀಟ್ ಮೇಲ್ಗಡೆ ಹಪ್ಪಳನ ಬಿಟ್ಕೊಂಡ್ರೆ ಮುಗೀತು. ಸಲೀಸಾಗಿ ನಾವು ಹಪ್ಪಳನ ಹಾಕ್ಕೊಳ್ಬಹುದು. ನೋಡಿ, ಹೀಗೆ 1 ಸ್ಪೂನನ್ನು ತೆಗೆದುಕೊಂಡು ಹಪ್ಪಳ ಏನಿರುತ್ತಲ್ವ ಅದನ್ನು ಹಾಕಿ ಒಂದು ಸ್ವಲ್ಪದಷ್ಟು ಈ ಅಗಲವಾಗಿ ಮಾಡಿಕೊಂಡ್ರೆ ಮುಗೀತು. ಆರಾಮಾಗಿ ನಾವು ಬೇಗನೆ ಸಾಬುದಾನಿ ಹಪ್ಪಳನ ಹಾಕ್ಕೊಂಡು ಬಿಡ್ಬೋದು. ನೋಡಿ, ಈ ಸಾಬುದಾನಿ ಹಪ್ಪಳ ಮಾಡೋದಕ್ಕೆ ಎಷ್ಟು ಸುಲಭನೋ ಕರೆದ ನಂತರ ತಿನ್ನೋದಕ್ಕೂ ಕೂಡ ಅಷ್ಟೇ ಸುಲಭ. ಬಾಯಲ್ಲಿ ಇಟ್ಟರೆ ಕರ್ಗೋಗ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿ ಆಗಿಬಿಡುತ್ತೆ ಈ ಸಾಬುದಾನಿ ಹಪ್ಪಳ. ಪೂರ್ತಿಯಾಗಿ ಇದೇ ರೀತಿಯಾಗಿ ಹಾಕ್ಕೊಂಡ್ಬಿಡಿ. ಈ ಬೇಸಿಗೆಯಲ್ಲಿ ಹಪ್ಪಳನ ಮಾಡ್ಕೊಂಡು ಇಟ್ಕೊಂಡ್ರೆ ಮುಗೀತು. ನಾವು ವರ್ಷ ಪೂರ್ತಿಯಾಗಿ ಆರಾಮಾಗಿ ಕರ್ಕೊಂಡು ತಿನ್ಬೋದು. ನೋಡಿ, ಇವಾಗ ಪೂರ್ತಿಯಾಗಿ ಹಪ್ಪಳ ಹಾಕ್ಕೊಂಡಿದ್ದಾಯಿತು, ನಿಮಗೆ ಕಾಣಿಸ್ತಾ ಇರ್ಬೋದು. ಪೂರ್ತಿಯಾಗಿ ಹಪ್ಪಳ ಹಾಕ್ಕೊಂಡಿದ್ದಾಯಿತು. ನೋಡಿ, 1 ಕಪ್ ಸಾಬುದಾನಿಗೆ ಎಷ್ಟೊಂದು ಹಪ್ಪಳಗಳು ನಮಗಾಗಿವೆ. ನೋಡಿ, 1 ದಿವಸ ನಾನು ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. 1 ದಿವಸ ಆದ ನಂತರ ಎಷ್ಟು ಚೆನ್ನಾಗಿ ಹಪ್ಪಳ ಒಣಗಿದೆ ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡಿ, ಪೂರ್ತಿ ಗಾಜಿನ ರೀತಿಯಾಗಿ ಬಂದಿದೆ ಹಪ್ಪಳ, ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ಬಿಡಿಸ್ಕೊಳ್ಳೋಕ್ಕೆ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ, ಆರಾಮಾಗಿ ತಂತಾನೆ ಬಿಟ್ಕೊಳ್ಳುತ್ತೆ. ನೋಡಿ, ಇವಾಗ ನಾನು ಒಂದೊಂದಾಗಿ ಹಪ್ಪಳನ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸೂಪರ್ ಆಗಿರುವಂತಹ ಸಾಬುದಾನಿ ಹಪ್ಪಳ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡಿದ್ರಲ್ವ. ತುಂಬಾ ಈಸಿ ಮೆಥಡಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಮಾಡೋದಕ್ಕೆ ಟೈಮ್ ಏನೂ ಜಾಸ್ತಿ ಬೇಕಾಗೋದಿಲ್ಲ. ಜಸ್ಟ್ ನಿಮ್ಮ ಹತ್ರ ಒಂದು 20 ನಿಮಿಷ ಇದ್ದರೆ ಸಾಕು, ಆರಾಮಾಗಿ ಸಲೀಸಾಗಿ ಈ ಸಾಬುದಾನಿ ಹಪ್ಪಳನ ಮಾಡ್ಕೊಂಡು ಬಿಡ್ಬೋದು. ಇದನ್ನು ಒಣಗಿಸಿ, ಅಂದರೆ ನಾನು 1 ದಿವಸದಲ್ಲಿ ಚೆನ್ನಾಗಿ ಒಣಗಿದ್ದಿಲ್ಲ, ಹಾಗಾಗಿ ನಾನು ಇನ್ನೊಂದು ದಿವಸನೂ ಕೂಡ ಒಣಗಿಸ್ಕೊಳ್ಳೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು, ಇನ್ನೂ ಒಂದು ಸ್ವಲ್ಪದಷ್ಟು ಹಸಿ ಹಾಗೆ ಇದೆ. ಅದಕ್ಕೋಸ್ಕರ ನಾನು ಇನ್ನೂ ಒಂದಿನ ಚೆನ್ನಾಗಿ ಒಣಗಿಸ್ಕೊಳ್ಳೋಕ್ಕೆ ಬಿಸಿಲಿಗೆ ಇಟ್ಕೊಳ್ತಾ ಇದ್ದೀನಿ.
ಇನ್ನೊಂದು ದಿನವೂ ಕೂಡ ನಾನು ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಹಸಿ ಹಾಗೆ ಹಾಕೋದ್ರಿಂದ ಹಪ್ಪಳ ಹಾಳಾಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಪೂರ್ತಿಯಾಗಿ ಒಣಗೋವರೆಗೂ ನೀವು ಬಿಸಿಲಿನಲ್ಲಿ ಇಟ್ಬಿಡಿ. 2 ದಿವಸ ನಾನು ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಪೂರ್ತಿ ಚೆನ್ನಾಗಿ ರೆಡಿಯಾಗಿದೆ. ನೋಡ್ತೀರಲ್ವಾ ವೀಕ್ಷಕರೇ, 2 ರೀತಿಯ ಹಪ್ಪಳನ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಬಹುದು ಅನ್ನೋದನ್ನು ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಮೆಲ್ಲರಿಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಹೀಗೆ ಮುಂದಿನ ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆಗೆ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಹೊಸದನ್ನು ಯೋಚಿಸ್ತಾ ಇರಿ. ಥ್ಯಾಂಕ್ ಯು.